ಈಗ ನಿನ್ನೆ ನೀವು ಜನ ಸೇರಿಸಿದ್ ನೋಡಿ ಅವ್ರು ಬೈದಿಂದಂಗೆ ಮಾತಾಡ್ತಿದ್ದಾರೆ ಹೇಗೆ? ನೋಡಿ, ನಾವು ಜನ ಸೇರಿಸಿಲ್ಲ. 500 ಜನ ಸೇರಿದ್ರು. ಅರೆ ಡಾಬಾಸ್ಪೇಟೆಗೆ 200 ಜನ ಸೇರಿದ್ರು. ತುಮಕೂರಲ್ಲಿ 500 ಜನ ಸೇರಿದ್ರು. ಬರೀ 150 ಜನ ಮಹಿಳೆಯರಿದ್ರು ಬರೀ ಒಂದೇ ದಿವಸದಲ್ಲಿ. ದಾವಣಗೆರೆಯಲ್ಲಿ 1000 ಜನ ಸೇರಿದ್ರು. ನಿನ್ನೆ 2000 ಆಸನ ವ್ಯವಸ್ಥೆ ಮಾಡಿದ್ವಿ. ಅದಾದ ನಂತರ ಬಂದವರು ಸುತ್ತಲೂ ನಿಂತಿದ್ರು. ಮಾಧ್ಯಮ ಸ್ನೇಹಿತರು ಗೊತ್ತಿದೆ, ಸುಮಾರು 2500 ಜನ. ನಾವು ಸೇರಿಸಿಲ್ಲ. ನಾವು ಕರೆ ಕೊಟ್ವಿ. ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ವಾಹನಗಳಲ್ಲಿ, ಕಾರುಗಳಲ್ಲಿ ಎಲ್ಲ ಸಮುದಾಯದ ನಾಯಕರು, ಮುಖಂಡರುಗಳು ಬಂದಿದ್ದರು. ನಿನ್ನೆ ಬಂದಿರ್ತಕ್ಕಂಥವರು ಸಮುದಾಯಗಳ ಮುಖಂಡರುಗಳು, ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಮಠಾಧೀಶರು ಸ್ವಯಂ ಪ್ರೇರಿತವಾಗಿ ಕೆಲವರು ಬಂದಿದ್ದರು. ಈ ಭಾಗದಲ್ಲಿ ಅಷ್ಟೇ ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ, ನಾವು ಯಾರನ್ನು ಪೇಮೆಂಟ್ ಕೊಟ್ಟು ಕರೆಸಿಲ್ಲ. ಸ್ವಯಂ ಪ್ರೇರಿತವಾಗಿ ಸಮಾಜದ ಮುಖಂಡರುಗಳು ತಮ್ಮ ತಮ್ಮ ಸ್ವಂತ ಖರ್ಚಿನಲ್ಲಿ ಬಂದರು. ನಾವು ದಾವಣಗೆರೆಯಲ್ಲಿ ಮೇ 15ರೊಳಗಾಗಿ ದೊಡ್ಡ ಐತಿಹಾಸಿಕ ಸಮಾವೇಶನ ಮಾಡ್ತೀವಿ. ಮಹಾಸಂಗಮ ಮಾಡೇ ಮಾಡ್ತೀವಿ. ದಾವಣಗೆರೆಯಲ್ಲಿ ಅವ್ರು ಮಾಡಿ ಮೇಲೆ 10 ದಿವಸ ಆದ್ಮೇಲೆ ನಾನು ಮಾಡ್ತೀನಿ ಅಂತ ಸವಾಲಾಗ್ತಾರೆ. ನಮ್ಮನ್ನ ಯಾಕಪ್ಪ ನೀನು ಅನುಕರಣೆ ಮಾಡ್ತೀಯಾ? ಅಂದರೆ ನಾವು ನಿಮಗೆ ರೋಲ್ ಮಾಡಲ್. ಬಹುಶಃ ಆ ಮನುಷ್ಯನಿಗೆ ನಾವೇ ಆದರ್ಶನ ಕಾಣುತ್ತೆ. ರೋಲ್ ಮಾಡಲ್ ಬೇಕಲ್ಲ. ತಕ್ಷಣ ಕೆಲವು ಕೇಳಿದ್ರೆ ನನಗೆ ಆ ನಟಿ ರೋಲ್ ಮಾಡಲ್, ಈ ನಟರ ರೋಡಬಲ್. ನಮಗೆ ರೋಲ್ ಮಾಡಲ್ ಯಾವುದು? ವೀರಶೈವ ಲಿಂಗಾಯತ ಮಹಾಸಂಗಮ ನಮಗೆ ರೋಲ್ ಮಾಡಲ್. ಅಂದರೆ ನಾವು ನಿನಗೆ ರೋಲ್ ಮಾಡಲ್, ಆದರ್ಶನ. ನಾವು ಹೋಗೋ ದಾರಿಲಿ ನೀನು ಯಾಕೆ ಹೋಗ್ತೀಯಪ್ಪ? ನೀನು ವಿಭಿನ್ನ ದಾರಿಲಿ ನಡಿ. ನಾವು ಹೇಳ್ತೀವಿ, ಇನ್ನು 15 ತಡ್ಕೊಳ್ರಿ. ಬಿಜಾಪುರ ಜಿಲ್ಲೆಯಲ್ಲೂ ವೀರಶೈವ ಲಿಂಗಾಯತರ ಸಿದ್ಧತಾ ಸಭೆ ಅಥವಾ ಪೂರ್ವಭಾವಿ ಸಭೆ, ವೀರಶೈವ ಲಿಂಗಾಯತರ ಮಹಾಸಂಗಮದ ಪೂರ್ವಭಾವಿ ಸಭೆಯನ್ನು ಕರೆದು ಅಲ್ಲೇ ಇದು ಯಾವ ಜಿಲ್ಲೆ ಯಾರ್ದು ಆಸ್ತಿನೂ ಅಲ್ಲ. ಅವ್ರು ಹೊನ್ನಾಳಿ ಬರ್ಬೋದು, ದಾವಣಗೆರೆ ಮಾಡ್ತೀವಿ. ನಾವೇನು ಅಸೂಯೆ ಪಡ್ತೀವೋ? ಮಾಡೋಣ. ಸಮಾಜದ ನಾವು ನೋಡಿ, ಒಂದು ಮೊದಲನೇದು, ನಾವು ದಿನಾಂಕವನ್ನು ಬಿಜಾಪುರದಲ್ಲೇ ಘೋಷಣೆ ಮಾಡ್ತೀವಿ. ಇದ್ರ ಜೊತೆಗೆ ಆಯಿತು, ನಮ್ಮ ಹೋರಾಟ ಯಾರ ವಿರುದ್ಧ? ಅರೆ ಯಡಿಯೂರಪ್ಪ ವಿಜೇಂದ್ರ ಬೈಯೋದೇ ನಿಂದು ಒಂದು ಅಜೆಂಡನಾ? ಅರೆ ಒಂದು ಅಜೆಂಡಾ ಬೇಕಲ್ಲ. ನೋಡಿ, ಮಹಾಸಂಗಮದ ಉದ್ದೇಶ ಏನು? ಮಹಾಸಂಗಮದ ಉದ್ದೇಶ ಇವತ್ತು ಜಾತಿ ಜನಗಣತಿ ಮನೆ ಮನೆಗೆ ಹೋಗಿ ಸಮಾಜವನ್ನು ಹೊಡಿತಕ್ಕಂಥ ಕೆಲವು ದುಷ್ಟ ಶಕ್ತಿಗಳು, ಕೆಲವರು ನೀಚರು, ನನ್ನ ಭಾಷೆಯಲ್ಲಿ ಹೇಳ್ತೀನಿ, ದುಷ್ಟ ಶಕ್ತಿ ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ನಮ್ಮ ಸಮಾಜಕ್ಕೆ ನಮ್ಮವರೇ ಗಂಡಾಂತರ. ಯಾವುದೇ ಸಮುದಾಯದಿಂದ ವೀರಶೈವ ಲಿಂಗಾಯತ ಧರ್ಮಕ್ಕೆ ಆಪತ್ತಿಲ್ಲ. ನಮ್ಮವರೇ ಕೆಲವರು ದುಷ್ಟ ಶಕ್ತಿಗಳು. ನಾನು ಘೋಷ ನೇರವಾಗಿ ಹೇಳ್ತೀನಿ, ಸವಾಲಾಗ್ತೀನಿ. ತುಮಕೂರಲ್ಲಿ ಕೆಲವರು ಹೋಗ್ಬಾಡ್ರಿ ಅಂತ ಅಡ್ಡಿ ಮಾಡ್ಸಕ್ಕೆ ಬಂದರು. ನಿನ್ನೆ ನಡೆದಂಥ ಅನೇಕ ಜಿಲ್ಲೆಗಳಲ್ಲಿ ಹೋಗ್ಬಾಡ್ರಿ ಅಂತಂದ್ರು ಬಂದರು. ದಾವಣಗೆರೆಯಲ್ಲಿ ಆ ಮಾಜಿ ಸಂಸದ ಹೋಗ್ಬಾಡ್ರಿ ಅಂತ ಅಡ್ಡ ಹಾಕಿದ್ರು. ನನ್ನನ್ನು ಕರೆಯೋಕ್ಕೆ ದಮ್ಮೈತೆ ಅಂತ ಕೇಳಿದ್ರು. ನಮ್ಮ ಸಮಾಜ ಕಾರ್ಯಕ್ರಮಕ್ಕೆ ಯಾರನ್ನೂ ಕರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ದಮ್ಮು ಬೇರೆ ಕಡೆ ತೋರ್ಸಪ್ಪ. ನೀನು ದಮ್ಮು ಈ ತಾಕತ್ತು ಇಲ್ಲೆಲ್ಲ. ಇಲ್ಲಿ ಬರೋಕ್ಕೂ ದಮ್ಮಬೇಕಲ್ಲ. ನಿನಗೆ ಮುಖ ಇಲ್ಲ. ಅಂಥವ್ರು ಸೌಕಲ್ ನಾಣ್ಯಗಳು ಕೆಲವರು ಒಂದು 5-6 ಜನ ಫೆವಿಕಾಲ್ ಗಮ್ಮಕ್ಕೆ ಬಿಡಿದೆ. ಬಿಜಾಪುರಕ್ಕೆ ಬಂದ್ರೆ ಅವರೇ, ದಾವಣಗೆರೆಗೆ ಬಂದ್ರೆ ಅವರೇ, ಬೆಳಗಾವಿಗೆ ಹೋದ್ರೆ ಅವರೇ, ದಾವಣಗೆರೆ ಸೇರಿದ್ರೆ ಸೌಕಲ್ ನಾಣ್ಯಗಳು, ಡಮ್ಮಿ ನಾಯಕರು, ವೀರಶೈವ ಲಿಂಗಾಯತೆಲ್ಲ ಕಾಮಿಡಿ ಪೀಸ್ಗಳು ಸೇರ್ಕೊಂಡ್ರೆ ನಾವು ಬಿಜಾಪುರದಲ್ಲಿ ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ನಮಗೊಂದು ಅಜೆಂಡಾ ಇದೆ. ಒಂದು 2M OBC ಕೊಡಬೇಕು. ವೀರಶೈವ ಲಿಂಗಾಯತಲ್ಲಿ ಬಡವರಾದರೆ ಶಿಕ್ಷಣ ಮತ್ತು ಉದ್ಯೋಗಕ್ಕೋಸ್ಕರ ಕೊಡಲೇಬೇಕು. ಇದು ನಮಗೆ ಹೋರಾಟ ಮಾಡೇ ಮಾಡ್ತೀವಿ. ಸರಿ, ಎರಡನೇದು ಒಂದು ನಿಮಿಷ ನಮ್ಮ ಅಜೆಂಡಾ ಹೇಳ್ತೀನಿ. ಎರಡನೇದು ಒಳ ಪಂಗಡಗಳು ಬಂದ್ ಮಾಡೋಕ್ಕೂ ಒಂದು ವೇದಿಕೆ ತರಬೇಕು. ಮಹಾಸಂಗಮ ಅಂತ ಹೆಸರಿಡೋದಕ್ಕೋಸ್ಕರ. ಇನ್ನು ಮೂರನೇದು ಜಾತಿ ಗಣತಿ ಸರಿಯಾಗಿಲ್ಲ, OBC ಕೊಡಬೇಕು. ಆಮೇಲೆ ಮುಂದೆ ಈ ನಾಡಿನ ಬಡ ವಿದ್ಯಾರ್ಥಿಗಳಿಗೆ ವಸತಿ ನೀತಿಗಳು ಮಾಡಬೇಕು. ಸಮಾಜವನ್ನು ಒಡೆದ ಮನಸ್ಸುಗಳು ಕಟ್ತಕ್ಕಂಥ ಕೆಲಸನ ಮಾಡ್ತಕ್ಕಂಥ ಪ್ರಯತ್ನ ನಾವು ಕೈ ಹಾಕಿದ್ದೀವಿ. ನಮ್ಮ ಅಜೆಂಡಾ ಮತ್ತು ಈ ಸರ್ಕಾರ ರಾಜ್ಯದ ವಿಫಲವಾಗಿದೆ. ಈ ಸರ್ಕಾರ ವಿರುದ್ಧ ಹೋರಾಟ ನಮ್ಮ ಅಜೆಂಡಾ. ನಿಮಗೆ ಸರ್ಕಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದೀರಿ. ನೀವು ಕಾಂಗ್ರೆಸ್ಸಿನ ಗುಲಾಮರಾಗಿ ಏಜೆಂಟರಾಗಿ ಕೆಲಸ ಮಾಡ್ತಿದ್ದೀರಿ. ನಾಚಿಕೆ ಬಗ್ಗೆ ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ.